ಕೇರಳಂ ರಾಜ್ಯದ ವೈನಾಡು ದುರಂತದಲ್ಲಿ ಈವರೆಗೂ 23 ಸಂತ್ರಸ್ತ ಕುಟುಂಬಗಳು ಇದೆ ಅನ್ನೋದು ಪತ್ತೆಯಾಗಿದೆ. 23 ಸಂತ್ರಸ್ತ ಕುಟುಂಬಗಳು ಇವೆ ಅನ್ನೋದು ಈಗ ಪತ್ತೆಯಾಗಿದೆ. ಕೇರಳಂ ರಾಜ್ಯದ ವೈನಾಡು ದುರಂತದಲ್ಲಿ 23 ಸಂತ್ರಸ್ತ ಕುಟುಂಬಗಳು ಇದೆ. 23 ಕುಟುಂಬಗಳಿಗೂ ಸ್ಥಳೀಯ ಕಾಲೇಜಿನಲ್ಲಿ ಆಶ್ರಯವನ್ನು ನೀಡಲಾಗಿದೆ. ನಿರಾಶ್ರಿತ ಕೇಂದ್ರವನ್ನು ಸ್ಥಾಪಿಸಿ ಆಶ್ರಯವನ್ನು ಕಲ್ಪಿಸಿದೆ ಜಿಲ್ಲಾಡಳಿತ. ಮೇಪ್ಪಾಡಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಒಟ್ಟು 76 ಜನರಿಗೆ 23 ಕುಟುಂಬದ 76 ಜನರಿಗೆ ಆಶ್ರಯವನ್ನು ನೀಡಲಾಗಿದೆ. ಆಹಾರ, ಕುಡಿಯೋ ನೀರು, ಔಷಧಿ ಸೇರಿದಂತೆ ಅಗತ್ಯ ಸೌಲಭ್ಯವನ್ನು ಅವರೆಲ್ಲರಿಗೂ ಕೂಡ ಕಲ್ಪಿಸಲಾಗಿದೆ. ಎಲ್ಲರನ್ನೂ ಅವರವರ ಊರುಗಳಿಗೆ ಕಳಿಸೋದಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮೃತರು ಮತ್ತು ನಾಪತ್ತೆಯಾದವರ ಕುಟುಂಬಸ್ಥರನ್ನು ಕಳಿಸೋ ಅಂತ ವ್ಯವಸ್ಥೆ ಮಾಡಲಾಗಿದೆ. ಕೊಂಕಣ್ ರೈಲ್ವೆ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸ್ಥಳೀಯ ಜಿಲ್ಲಾಡಳಿತ. ನಿಜಕ್ಕೂ ಕೂಡ ನೆನ್ನೆ ಆಗಿರೋ ಅಂಥ ಭೂಕುಸಿತ ಇದೆಯಲ್ಲ, ಆ ದೃಶ್ಯಗಳನ್ನು ನೋಡಿದ್ರೆ ಎದೆ ಜಲ್ಲನ್ನತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರ ಕುಟುಂಬದ ಸದಸ್ಯರು ಇದ್ದರೆ ಅವ್ರನ್ನ ಹುಡ್ಕೋದು, ಅವ್ರ ಮೂಲಕ ಮೃತಪಟ್ಟಂಥವರ ದೇಹವನ್ನು ಅವರವರ ಸ್ವಗ್ರಾಮಕ್ಕೆ ಕಳಿಸೋದು. ಈಗ ಮೇಪ್ಪಾಡಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 23 ಸಂತ್ರಸ್ತ ಕುಟುಂಬದ 76 ಮಂದಿಯನ್ನು ಅಲ್ಲಿರಿಸಲಾಗಿದೆ. ಮೊದಲನೇ ದೃಶ್ಯ ಭೂಕುಸಿತದ್ದು, ಎರಡನೇ ದೃಶ್ಯ 23 ಕುಟುಂಬಗಳಿಗೆ ಆಶ್ರಯ ಕೊಟ್ಟಿರುವಂಥದ್ದು ಮೇಪ್ಪಾಡಿ ಪಾಲಿಟೆಕ್ನಿಕ್ನಲ್ಲಿ. ಇನ್ನು ಮೂರನೇ ದೃಶ್ಯದಲ್ಲಿ ಇವತ್ತಿನ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ. JCBಯ ಸಹಾಯದ ಮೂಲಕ ಈಗ ನಿರಾಶ್ರಿತ ಕೇಂದ್ರವನ್ನು ಜಿಲ್ಲಾಡಳಿತ ಅಲ್ಲಿ ಕಲ್ಪಿಸಿದೆ. ಎಲ್ಲರನ್ನ ಕೂಡ ಅವರವರ ಊರಿಗೆ ಕಳುಹಿಸೋ ಅಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೊಂಕಣ್ ರೈಲ್ವೆ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸ್ಥಳೀಯ ಜಿಲ್ಲಾಡಳಿತದ ಸಿಬ್ಬಂದಿ. ಬಿಹಾರ, ಮಧ್ಯಪ್ರದೇಶ, ಒಡಿಶಾ ಈ ಭಾಗದಿಂದ ಬಂದು ಇಲ್ಲಿ ಟನಲ್ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದ್ರು ಇವರೆಲ್ಲರೂ. ಸೊ ಆಗ ಆಗಿರುವಂಥ ದುರಂತ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸತ್ತೆ ಯಾವ ರೀತಿ ದುರಂತ ಆಗಿದೆ ಅಂತ. ದೇವರ ನಾಡು ಕೇರಳಂ, ದೇವರ ನಾಡು ಅಂತಲೇ ಕರೀತಾರೆ, ಅಲ್ಲಿ ಆಗಿರೋ ಅಂಥ ಅವಘಡ ಇದು. ಸೊ ದೊಡ್ಡ ಪ್ರಮಾಣದ ನಷ್ಟ, ಭೂಕುಸಿತ ಆಗಿರುವಂಥದ್ದು. ಇವತ್ತು ಮಧ್ಯಾಹ್ನ ಕೇರಳದ CM VD ಸತೀಶನ್ ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.